20 ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ದೇವರ ರೆಡ್ಡೆರಹಟ್ಟಿ ಗ್ರಾಮದ ವ್ಯಾಪ್ತಿಯಲ್ಲಿನ ನಾಯಕ ವಸತಿಯಿಂದ ಮುರಗುಂಡಿ ದೇವರ ರೆಡ್ಡೆರಹಟ್ಟಿ ಮಸರಗುಪ್ಪೆ ಕುಂಬಾರ ಗುತ್ತಿಗೆ ತೆರಳುವ ಏಕೈಕ ರಸ್ತೆನ ರೈತನೋರ್ವ ಬಂದ್ ಮಾಡಿ ಅಂದಾಜು 50 ಕುಟುಂಬಗಳಿಗೆ ಅಡೆತಡೆ ಉಂಟು ಮಾಡಿದ್ದು, ಈ ರೈತರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಅಂತ ನೂರಾರು ರೈತ ಪ್ರತಿಭಟಿಸಿ ತಾಲೂಕು ಆಡಳಿತವನ್ನ ಆಗ್ರಹ ಮಾಡಿದ್ದಾರೆ. ಕಾನೂನುಬದ್ಧವಾಗಿ ನಕಾಶೆಯಲ್ಲಿ ರಸ್ತೆ ನಮೂದಾಗಿದ್ರೂ ಕೂಡ ರಾಮಪ್ಪ ಅಪ್ಪ ಸಾಹೇಬ ನಾಯ್ಕ ಎನ್ನುವ ರೈತ ಅತಿಕ್ರಮಿಸಿಕೊಂಡು ನೂರಾರು ರೈತರಿಗೆ ಅಡೆತಡೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಕಂದಾಯ ಜಿಲ್ಲಾ ಪಂಚಾಯತ್ ಸರ್ವೆ ಮತ್ತು ಗ್ರಾಮ ಪಂಚಾಯತ್ಗಳ ದಾಖಲೆಗಳಲ್ಲಿಯೂ ಕೂಡ ರಸ್ತೆ ಇದೆ, ಆದರೂ ಕೂಡ ರೈತನ ಭಂಡತನದಿಂದ ನಮಗೆಲ್ಲ ತೊಂದರೆಯಾಗ್ತಾ ಇದೆ ಅಂತ ಆರೋಪಿಸಿದ್ರು. ಸ್ಥಳಕ್ಕೆ ಪೊಲೀಸ್ ಇಲಾಖೆ ಸಹಿತ ಎಲ್ಲ ಅಧಿಕಾರಿಗಳು ಭೇಟಿ ನೀಡಿ ಅತಿಕ್ರಮಣ ತೆರವುಗೊಳಿಸಲು ಸೂಚನೆ ಕೊಟ್ಟರು. ಆದರೆ ರಾಮಪ್ಪ ನಾಯ್ಕ ಅತಿಕ್ರಮಣ ತೆರವುಗೊಳಿಸಿದಲ್ಲಿ ನಾನು ಆತ್ಮಹತ್ಯೆ ಮಾಡಿಕೊಳ್ತೀನಿ ಅಂತ ಬೆದರಿಕೆ ಹಾಕಿದ್ದಾನೆ. ಹೀಗಾಗಿ ಅತಿಕ್ರಮಣ ತೆರವುಗೊಳಿಸಲು ಅಧಿಕಾರಿಗಳಿಗೆ ಸಾಧ್ಯವಾಗಿಲ್ಲ ಎಂದ ಅವರು ಸರ್ಕಾರಿ ದಾಖಲೆಗಳಲ್ಲಿ ಇರುವ ರಸ್ತೆನ ತೆರವು ಮಾಡಿಕೊಡಬೇಕು ಅಂತ ಆಗ್ರಹ ಮಾಡಿದ್ರು. ನಮ್ಮ 4 ವರ್ಷದಿಂದ ಹಾದಿ ಬಂದ್ ಮಾಡೋದು ಚಾಲು ಮಾಡೋದು ಮಾಡತ್ತಾರೆ. ಮತ್ತು ಎಲ್ಲ ಕಡೆಯಿಂದ ಎಲ್ಲ ಈಗ PSI ಸರ್ ಆಗಲಿ ಮೊದಲೆಲ್ಲ ಬಂದು ಹಾದಿ ತೆರವು ಮಾಡಿಸಿದ್ವು. ಇಷ್ಟೆಲ್ಲ ಜನರಿಗೆ ತೊಂದರೆ ಆಗಲಾದಂದಾಗ ಚಾಲು ಮಾಡ್ತಾರೆ ರೀ. ಮತ್ತು ಬಂದಾಗ ಗರ್ಸ್ ಹಾಕಿದ್ದು ಗರ್ಸ್ ಹೋಯ್ತಾರೆ ರೀ. ಆಮೇಲೆ ಮತ್ತೆ ಬಂದ್ ಮಾಡ್ತಾರೆ ರೀ. ಮತ್ತು ಬೇರೆಯವ್ರ ಮುಂದೆ ಹೇಳಿ ನಾವು ಆತ್ಮಹತ್ಯೆ ಮಾಡ್ಕೊತೈತಿ ಆಫೀಸರ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಂದ್ರೆ ಅವ್ರು ಮಾಡ್ತಾರೆ ಸರ್. ತಹಶೀಲ್ದಾರ್ ಅವ್ರಿಗೆ ಯಾವ್ರಿ ಬಂದು ದಬ್ಬಾಣಿಕೆ ಮಾಡಿಲ್ಲ ಅವ್ರು ಏನಂತ ಹೇಳ್ಯಾರ್ರಿ. ಫಸ್ಟ್ ಆಫ್ ಆಲ್ ಅವ್ರಿಂದ ಏನಂತಂದ್ರೆ ನಿಮ್ದು ಹಾದಿ ನಕ್ಷೆ ಪ್ರಕಾರ ಮಾಡಿದರೆ ನಿಮ್ಗೆ ಬೆಳೆ ಹಾಳಾಕತಿ. ಮತ್ತು ಯಥಾಸ್ಥಿತಿ ಒಳಗೆ ನೀವು ಹಿರಿಯರು ಕೊಟ್ಟ ಪ್ರಕಾರ ಕೊಟ್ಟರೆ ನಿಮ್ಗೆ ಏನೂ ಲಾಸ್ ಆಗಲ್ಲ ಹಿಂಗೆ ರಿಕ್ವೆಸ್ಟ್ ಮಾಡಿ ಹೋದಾರ ಅವ್ರಿಗೆ ನಾ ಆತ್ಮಹತ್ಯೆ ಮಾಡ್ಕೊತಾನೆ ಅಂತ ಹೇಳಿ ಅಲಿಗೇಷನ್ ಮಾಡಿ ಸೋಷಿಯಲ್ ಮೀಡಿಯಾದಾಗ ಇದನ್ನು ವಿಡಿಯೋ ಅಪ್ಲೋಡ್ ಮಾಡ್ಯಾರ ಅವ್ರು. ಅದರಿಂದ ಏನಾಯ್ತು ಅವ್ರು ಬ್ಲ್ಯಾಕ್ ಮೇಲ್ ತಂತ್ರ ಮಾಡತ್ತಾರೆ ಸರ್. ಅಂದ್ರೆ ಇದು ಹಾದಿ ಮಾಡಬಾರ್ದು ಆಫೀಸರ್ಗಳು ಬಂದು ಮತ್ತು ಅವ್ರು ನಮ್ಗೆ ಯಾಕೆ ಬೇಕಂತ ಬಿಡ್ಬೇಕಂತ ಈ ದೃಷ್ಟಿಕೋನ ಅವ್ರು ಮಾಡ್ಯಾರ್ರಿ. ಇಲ್ಲ ಸರ್, ಎಷ್ಟು ಕುಟುಂಬಗಳಿಗಿಲ್ಲ ಹಿಂದೆ ನೋಡತ್ತಿರ ಕೆಲವೊಂದು ಜನ ಬಂದಿಲ್ಲ ರೀ. ಬೇಕಂದ್ರೆ ಗ್ರೌಂಡ್ ರಿಯಾಲಿಟಿ ನೋಡೋರಿದ್ರೆ ಬರ್ರಿ. ಅಂದಾಜು ಒಂದು ಸರ್ ಒಂದು 20 ರಿಂದ 30 ಕುಟುಂಬ ಇಲ್ಲೇ ಅದಾವೆ ರೀ. ಇನ್ನೂ 100 ಕುಟುಂಬ ಆ ಕಡೆಯಿಂದ ತೆಳಗದವ್ರು ಸರ್. ಅವರೆಲ್ಲ ಬರೋರು ರೀ. ಎಲ್ಲರೂ ಕೂಡ ನಾವು ಉಗ್ರ ಹೋರಾಟ ಮಾಡ್ತೀವಿ. ಇದು ನೋಡಿ, ಇದು ಸಂಬಂಧಪಟ್ಟಂಥ ಎಲ್ಲ ಆಫೀಸರ್ಸ್ಗಳು ಇದನ್ನು ಸ್ವಲ್ಪ ಪರ್ಸನಲಾಗಿ ಇದನ್ನು ಮಾಡೋದಕ್ಕಿಂತನೂ ಒಂದು ಸ್ವಲ್ಪ ನಮ್ಗೆ ಕಾನೂನಾತ್ಮಕವಾಗಿ ಇದನ್ನು ಹಾದಿ ಮಾಡಿಕೊಟ್ರೆ ನಮಗೆಲ್ಲರಿಗೆ ಒಳ್ಳೇದು. ಇವ್ರು ನಮಗೆ ಹಾದಿ ಬಂದ್ ಮಾಡಿ ಭಾಳ ತೊಂದರೆ ಅಂದ್ರೆ ಲಿಮಿಟ್ ಮೀರಿ ಸರ್ ಅವ್ರು ತೊಂದರೆ ಕೊಟ್ಟಾರು. ಮಳೆಗಾಲದಾಗ ಸರ್ ಆಗಸ್ಟ್ಕಿಂತ ಮುಂಚಿತವಾಗಿ ಹಾದಿ ಬಂದ್ ಮಾಡ್ಯಾರ. ಅವಾಗ ನಿಡ್ಕೊಂಡು ನಮ್ಮ ಹಸುಗಳಿಗೆ ಡಾಕ್ಟರ್ ಬರಂಗೆ ಹಾದಿ ಇಲ್ಲ ಸರ್. ನಾವು ಬದುಕಬಾರ್ದು ಅನ್ನೋ ಲೆಕ್ಕಿಗೆ ನಮಗೆ ಅವ್ರು ಒಯ್ದಾರು. ನಮ್ಮ ಮಕ್ಕಳು ಒಯ್ಯಾಕೆ ಬಂದಾವ ಸರ್. ಕಬ್ಬಿನಿಂದ ನಾವು ಕಳ್ಸಂಗಿಲ್ಲ. 14 ವರ್ಷದ ಮಗಳು ಅದಾಳ ಸರ್. 8 ತಿಂಗಳಾದ ನಮ್ಮ ಮಗಳಿಗೆ ಸ್ಕೂಲಿಗೆ ಕಳಿಸಿಲ್ಲ. ಇವಾಗ ವಯಸ್ಸಾದ ಜನರನ್ನ ನಾವು ಹಾಸ್ಪಿಟಲ್ ತಕ್ಕ ಜೋಳ್ಗಿ ಮಾಡಿ ಒಯ್ಯಂಥ ಪರಿಸ್ಥಿತಿ ನಮಗೆ ಇವ್ನು ತಂದಾನ. ಆಮ್ಯಾಗ ನಾವು ಎಲ್ಲಾರನ್ನೂ ತಂದಿವ್ರಿ ಸರ್. ತೋರ್ಸಕ್ಕೆ ಹಾದಿ ತರ್ಸತನ PI ಸಾಹೇಬ್ನಾಗೂ ಕಂಪ್ಲೇಂಟ್ ಮಾಡ್ಯಾನ ಸರ್ ಅವ. ಆಮ್ಯಾಗ ತಹಶೀಲ್ದಾರ್ ಸಾಹೇಬ್ರು ಬಂದರು, ನಿನಗೆ ಅನುಕೂಲ ಆಗಂಗೆ ಹಾದಿ ಕೂಡಂದ್ರು ಸರ್. ಅವ್ರ ಮ್ಯಾಗೂ ಬ್ಲ್ಯಾಕ್ ಮೇಲ್ ಅವ್ ಮಾಡ್ಯಾನ. ಈಗ ನಮಗೆ ಹಾದಿ ಸರ್ ಇದಾಗಲಿಲ್ಲ ಅಂದ್ರೆ ಸರ್ ನಾವು ಒಂದು 100-150 ಜನ ನಮ್ಮ ಹಸುಗಳನ್ನ ಸಹಿತ ತೊಗೊಂಡು ನಾವು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಸಿದ್ಧವಾಗಿದ್ದೆವು. ಎಲ್ಲ ಜನ ನಮಗೆ ಸಪೋರ್ಟ್ ಮಾಡಿ ನಮಗೆ ಹಾದಿ ಖಂಡಿತವಾಗ್ಲೂ ಬೇಕೇ ಬೇಕು ಸರ್. ಈ ಹಾದಿ ಬಿಟ್ಟರೆ ನಮಗೆ ಬದುಕಕ್ಕೆ ಅವಕಾಶ ಇಲ್ಲ ಅನ್ನೋಂಥ ನಾ ಖಂಡಿತವಾಗ್ಲೂ ಹೇಳ್ತೀನಿ ಸರ್. ನಮಗೆ ಭಾಳ ತೊಂದರೆ ಐತಿ. 50 ವರ್ಷದಿಂದ ರಸ್ತೆ ಇದ್ದಂಥ ರಸ್ತೆ ಈಗೀಗ ಬಂದು 4 ವರ್ಷದಾಗ ಈ ರಸ್ತೆ 311 ಸರ್ವೆ ನಂಬರ್ದಾಗ ಬಂದಾಗೈತಿ. ಇದು ನಕಾಶದಾಗ ಇರ್ತಕ್ಕಂಥ ರಸ್ತೆ ಐತಿ. ಇದು 4 ಊರಿಗೆ ಈ ರಸ್ತೆ ಟಚ್ ಆಗೋದ್ರಿಂದ ಮುಂದೆ ಸುಮಾರು 100 ಕುಟುಂಬಗಳು ಯಾರು ಬಂದ್ ಮಾಡಿದ್ದಾರೆ? ರಾಮಪ್ಪ ಅಪ್ಪ ಸಾಹೇಬ ನಾಯ್ಕ ಇವು ಬಂದ್ ಮಾಡ್ಯಾನು. ಮತ್ತು ಅವ ಇದು ನಕಾಶದಾಗ ಇರ್ತದ. ಈಗ 4 ವರ್ಷದಿಂದ ಬಂದ್ ಮಾಡ್ಯಾನು. ಮತ್ತು ಈ ಹಾದಿಗೆ ನಂದು ಹಾಯ್ದಾಕ ಯಾವುದೂ ಅಬ್ಜೆಕ್ಷನ್ ಇಲ್ಲ ಅಂತ ಹೇಳಿ ಪೊಲೀಸ್ ಸ್ಟೇಷನ್ದಾಗ ರೈಟಿಂಗ್ದಾಗೂ ಬರೆದು ಕೊಟ್ಟನು, ಸ್ಟೇಷನ್ದಾಗೂ ಬರೆದು ಕೊಟ್ಟನು. ಹಾಂ, ಸಹಿ ಮಾಡಿದ್ದೈತಿ. ಮತ್ತು ಈಗಾಗಲೇ ಈ ರಸ್ತೆಯನ್ನು ಕಾನೂನಾತ್ಮಕವಾಗಿ ನಾವು ತಹಶೀಲ್ದಾರ್ ಕಡೆ ಮನವಿ ಕೊಟ್ಟಾಗ ರಸ್ತೆ ಬಂದಾಗೈತೆ ಅಂತ ಹೇಳಿ ಅದು ಕೇಸ್ ನಡೆದು ಈಗ 5-6 ತಿಂಗಳತ್ತು ಕೇಸ್ ನಡೆದು ಅವರ ಸರ್ವೆ ಮಾಡಿಸಿ ಆಮೇಲೆ ಸ್ಥಾನಿಕ ಚೌಕಾಸಿ ಮಾಡಿ ಅದನ್ನು ಈಗ ತೆರವುಗೊಳಿಸ್ಲಿಕ್ಕೆ ಆದೇಶ ಮಾಡಬೇಕಾಗಿತ್ತು ಅವ್ರ ಇನ್ಕೊಂಡೊಟ್ಟಿಗೆ. ಇವು ಅಡೆತಡೆ ಮಾಡೋದ್ರಿಂದ ಅವ ನಾ ಆತ್ಮಹತ್ಯೆ ಮಾಡ್ಕೋತನು, ನಾ ಇದನ್ನು ಮಾಡ್ಕೋತನು, ನೀವು ನನ್ನ ಹಾದಿ ಮಾಡಿರ ಅಂತ ಹೇಳಿ ಅವ ತಹಶೀಲ್ದಾರ್ ಸಾಹೇಬ್ರ ಮೇಲೆ ಕಂಪ್ಲೇಂಟ್ ಮಾಡೋದ್ರಿಂದ ಇಲ್ಲೆಲ್ಲರಿಗೆ ಬಹಳ ಅನಾನುಕೂಲ ಅಂದ್ರೆ ಅತಿ ಅನಾನುಕೂಲ ಆಗೈತಿ. ಈ ಕುಟುಂಬದವ್ರು ಎಲ್ಲರೂ ಈಗ ಅತಿ ಕೆಟ್ಟ ಪರಿಸ್ಥಿತಿ ಐತಿ. ರೈತರು ಕಬ್ಬು ಹೋಲಕ್ಕೆ ಹಾದಿಲ್ಲ. ಮಳೆಗಾಲದಾಗ ಜನಗಳು ಸಹಿತ ಸತ್ತಾವು. ಡಾಕ್ಟರ್ ಒಬ್ಬರು ಬರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಈ ರೀತಿ ಒಬ್ಬ ವ್ಯಕ್ತಿ ನೂರಾರು ಕುಟುಂಬಗಳಿಗೆ ಅತಿಯಾದ ಅಡಚಣೆ ಮಾಡೋದ್ರಿಂದ ನಮಗೆ ಬಹಳ ತ್ರಾಸ ಐತಿ. ಇದನ್ನು ಇವತ್ತಿಂದ ಇವತ್ತು
ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು ನಮ್ಗೆ ಹಾದಿ ಮಾಡಿಕೊಡ್ಬೇಕು. ಇಲ್ಲತ್ತಂದ್ರೆ ನಾವು ಅವು ಒಬ್ಬ ಆತ್ಮಹತ್ಯೆ ಮಾಡ್ಕೋತ ಹೇಳ್ರಿ ವಿಡಿಯೋ ಬಿಟ್ರೆ ಆಗಂಗಿಲ್ಲ. ಇಲ್ಲಿ ನಾವು 100 ಮಂದಿ ಆತ್ಮಹತ್ಯೆ ಇಲ್ಲೇ ಮಾಡ್ಕೋಬೇಕಾಗ್ತೈತಿ. ಅದಕ್ಕೆ ದಯವಿಟ್ಟು ಅದಕ್ಕೆ ಆಸ್ಪತ್ರೆ ಕೊಡಬೇಡ್ರಿ. ನಮ್ಮ ರಸ್ತೆ ನಕಾಶದಾಗಿದ್ದಂಗೆ ನಮ್ಗೆ ಮೂಲ ರಸ್ತೆ ಏನೈತಿ ಅದನ್ನು ಮಾಡಿಕೊಡ್ರಿ. ನಾ ಎಲ್ಲ ಅಧಿಕಾರಿಗಳಲ್ಲಿ ನನ್ನ ಕಳ್ಕೊಳ್ಳಿ ಮನವಿ ಐತಿ. ಅದಕ್ಕೆ ಸ್ಪಂದಿಸಿ ನಮ್ಮ ರಸ್ತೆ ನಮಗೆ ತೆರವು ಮಾಡಿಕೊಡ್ರಿ ಅಂತ ಈ ಸಂದರ್ಭದಲ್ಲಿ ಹನುಮಂತ ನಾಯ್ಕ, ಈಶ್ವರ ನಾಯ್ಕ, ಶಿವಪ್ಪ ನಾಯ್ಕ, ಶಿವು ಕುಳ್ಳೊಳ್ಳಿ, ಮಹಾದೇವ ನಾಯ್ಕ, ಗಣೇಶ್ ನಾಯ್ಕ, ಮಲ್ಲಪ್ಪ ಅವಟಿ, ರಾಜಶ್ರೀ ನಾಯ್ಕ, ಮಹಾದೇವಿ ನಾಯ್ಕ ಸೇರಿ ಮಹಿಳೆಯರು ಸೇರಿ 100 ಜನ ಉಪಸ್ಥಿತರಿದ್ದರು. ಸಿದ್ದಯ್ಯ ಹಿರೇಮಠ, ಟಿವಿ 20 ಕನ್ನಡ, ಅಥಣಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.